ಸ್ಟೂಡೆಂಟ್ಸ್ ಈಗ ನಿಮಗೆಲ್ಲ ಇರೋ ಡೌಟ್ ಒಂದೇನೆ ನಿಮ್ಮ ರ್ಯಾಂಕ್‌ಗೆ ಯಾವ್ದು ಕಾಲೇಜ್ ಸಿಗುತ್ತೆ? ನಿಮಗೆ ಬಂದಿರೋ ರ್ಯಾಂಕ್‌ಗೆ ಈ ವರ್ಷ ಕಾಲೇಜ್ ಸಿಗುತ್ತೆ ಇಲ್ವಾ? ಅಂತಂದ್ರೆ ನಿಮ್ದು ಇವಾಗ 70,000 ರ್ಯಾಂಕ್ ಇದೆ, 80,000 ರ್ಯಾಂಕ್ ಇದೆ, 1,50,000 ರ್ಯಾಂಕ್ ಇದೆ. ನನ್ನ ರ್ಯಾಂಕ್‌ಗೆ ಯಾವ ಕಾಲೇಜ್ ಸಿಗುತ್ತೆ? ಇಲ್ಲ ಈ ವರ್ಷ 2026 ಕೌನ್ಸೆಲಿಂಗಲ್ಲಿ ಕಾಲೇಜ್ ಸಿಗುತ್ತಾ ಇಲ್ವಾ ಅನ್ನೋದು ಎಲ್ರಿಗೂ ಡೌಟ್ ಇದೆ. ಸೊ ಅದನ್ನ ನೀವು ಈಸಿಯಾಗಿ ಕೆಎ ವೆಬ್‌ಸೈಟಲ್ಲೇ ಚೆಕ್ ಮಾಡ್ಕೊಳ್ಬೋದು. ಅದು ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅದನ್ನ ನಾನು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕ್ವಿಕ್ ಆಗಿ ಹೇಳಿರ್ತೀನಿ ನೋಡಿ. ಇವಾಗ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಅಂತೂ ಬಂದಿದೆ. ಫಸ್ಟ್ ಏನಂತಂದ್ರೆ ನೀವು ಕೆಎ ವೆಬ್‌ಸೈಟ್‌ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ. ಎಲ್ಲೂ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಹೋಮ್ ಪೇಜ್ ಇರುತ್ತಲ್ವಾ? ಇಲ್ಲಿ ಏನಿರುತ್ತೆ ಅಂದ್ರೆ ಕೆಎ ಬೋಟ್ ಅಂತ ಇದೆ. ಇಲ್ಲಿ ಕೊನೆಯದಾಗಿ ಕೆಎ ಬೋಟ್ ಅಂತ ಇದೆ. ಇದನ್ನ ನೀವೇನ್ ಮಾಡ್ತೀರಾ ಅಂತಂತಂದ್ರೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ಕೆಎ ಬೋಟ್ ಅನ್ನೋದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಡಿಸ್‌ಪ್ಲೇ ಆಗುತ್ತೆ. ಏನಂತ ಕೇಳ್ತಾ ಇರುತ್ತೆ ಅಂದ್ರೆ ನಿಮಗೆ ಇಂಗ್ಲೀಷ್ ಆರ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊ ಅಂತ ಕೇಳ್ತಾ ಇರುತ್ತೆ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಕನ್ನಡ ಅಂತಂದ್ರೂ ಕೂಡ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಜಾಸ್ತಿ ಕ್ವೆಷನ್ಸ್ ಇರುತ್ತೆ. ಇವಾಗ ಏನಂತಂದ್ರೆ ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿದೆ. ಅಂದ್ರೆ ನಿಮ್ಮ ರ್ಯಾಂಕ್‌ಗೆ ಲಾಸ್ಟ್ ಇಯರ್ ಯಾವ್ದೆಲ್ಲ ಕಾಲೇಜ್ ಸಿಕ್ಕಿತ್ತು. ಇಂಜಿನಿಯರಿಂಗಲ್ಲಿ, ಕಂಪ್ಯೂಟರ್ ಸೈನ್ಸ್ ಆಗಿರ್ಲಿ, ಯಾವುದೇ ಆಗಿರ್ಲಿ. ಇಂಜಿನಿಯರಿಂಗ್ ಅಂತ ಅಲ್ಲ, ಎಲ್ಲ ಕೋರ್ಸಲ್ಲಿ ಕೆಸಿಟಿ ಕೋರ್ಸಸ್ ಆಗಿರ್ಲಿ, ಮೆಡಿಕಲ್ ಕೋರ್ಸಸ್ ಆಗಿರ್ಲಿ. ಇವಾಗ ಜಸ್ಟ್ ನಾವೇನಂತಂದ್ರೆ ಆಹ್, ಏನಂತಂದ್ರೆ ಕೆಸಿಟಿ ಕೋರ್ಸಸ್ದು ಚೆಕ್ ಮಾಡೋಣ. ಚೆಕ್ 2025 ಕಟ್ ಆಫ್ ರ್ಯಾಂಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಯುಜಿಸಿಟಿ, ಯುಜಿನೀಟ್ ಅಂತ ಬರುತ್ತೆ. ನಾನಿವಾಗ ಯುಜಿಸಿಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಯುಜಿಸಿಟಿ ಕೋರ್ಸಸ್ ಕಟ್ ಆಫ್ ಚೆಕ್ ಮಾಡೋದ್ರ ಸಲುವಾಗಿ. ಇಲ್ಲೇನಂತಂದ್ರೆ 3 ಡಿಸ್‌ಪ್ಲೇ ಆಗ್ತಾ ಇರುತ್ತೆ. ಸರ್ಚ್ ರ್ಯಾಂಕ್ ಬೈ ಕಾಲೇಜ್ ನೇಮ್, ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್, ಸರ್ಚ್ ಬೈ ರ್ಯಾಂಕ್ ಅಂತ. ಇದ್ರಾಗೆ ನೀವು ಕಾಲೇಜ್ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅಂತಂದ್ರೆ ಬಿಎಸ್ಸಿ ಅಗ್ರಿ, ಇಂಜಿನಿಯರಿಂಗ್ ಅಲ್ಲೇ ಕಂಪ್ಯೂಟರ್ ಸೈನ್ಸ್ ಈ ರೀತಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಅದಾದ್ಮೇಲೆ ಸರ್ಚ್ ಬೈ ರ್ಯಾಂಕ್ ಅಂತ ಇರುತ್ತೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಸರ್ಚ್ ಆಫ್ ದಿ ಬೈ ರ್ಯಾಂಕ್ ಅಂತಾನೆ ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಎಂಟರ್ ಯುವರ್ ರ್ಯಾಂಕ್ ಅಂತ ಕೇಳ್ತಾ ಇರುತ್ತೆ. ನಿಮ್ಮ ರ್ಯಾಂಕ್ ನೀವು ಹೇಗೆ ಎಂಟರ್ ಮಾಡಬೇಕಾಗುತ್ತೆ ಅಂತಂದ್ರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ ಅಲ್ವಾ? ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇಂಜಿನಿಯರಿಂಗ್ ನೀವು ಯಾವುದೇ ಕೋರ್ಸಸ್ ನೋಡಬೇಕಾದ್ರೂ ಅದರಲ್ಲಿ ನಿಮ್ಮ ಏನಂತಂತಂದ್ರೆ ರ್ಯಾಂಕ್ ಎಷ್ಟಿದೆ ನೋಡ್ಕೊಳ್ಳಿ. ಇವಾಗ ನಾನು ಇಂಜಿನಿಯರಿಂಗ್ ತೋರಿಸ್ತೀನಿ. 57,797 ಇದೆ ಈ ಸ್ಟೂಡೆಂಟ್ಸು. ಮತ್ತೆ ನಿಮ್ಮ ರಿಸರ್ವೇಷನ್ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ರಿಸರ್ವೇಷನ್ ಕ್ಯಾಟಗರಿ ಬಂದು ಎಸ್‌ಟಿ ಅಂತ ಇದೆ. ಇವರಿಗೆ ಏನಂತಂದ್ರೆ ಕನ್ನಡ ಮೀಡಿಯಂ ಮತ್ತೆ ರೂರಲ್ ನೋ ಅಂತ ಇದೆ. ಸೊ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಸ್ ಅಂತ ಇದೆ. ಸೊ ಎಸ್‌ಟಿ ಎಚ್ ಅಂತ ಇವರಿಗೆ ಅಪ್ಲೈ ಆಗುತ್ತೆ. ಅದನ್ನ ಹೇಗೆ ಅಂತಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ರ್ಯಾಂಕ್ ಏನಿತ್ತು ಅಂತಂದ್ರೆ 57,797 ಅಂತ ಇದೆ. ಅದನ್ನ ಮಾಡಿಬಿಟ್ಟು ಎಂಟರ್ ಅಂತ ಕೊಡಿ. ಎಂಟರ್ ಅಂತ ಕೊಟ್ಮೇಲೆ ಪ್ಲೀಸ್ ಸೆಲೆಕ್ಟ್ ಕೋರ್ಸ್ ಫ್ರಮ್ ದಿ ಡ್ರಾಪ್ ಡೌನ್ ಅಂತ ಕೇಳ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಂಜಿನಿಯರಿಂಗ್ ನೀವು ಯಾವ್ದೆಲ್ಲ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ಅದೆಲ್ಲ ಬರುತ್ತೆ. ಇಂಜಿನಿಯರಿಂಗ್ ಬ್ರಾಂಚ್ ವೈಸ್ ಇರುತ್ತೆ. ಬೇರೆ ಎಲ್ಲ ಬಿಎಸ್ಸಿ ನರ್ಸಿಂಗ್ ಗೌರ್ಮೆಂಟು ಮತ್ತೆ ಅದೆಲ್ಲಾನು ಇರುತ್ತೆ. ಎಲ್ಲ ಕೋರ್ಸಸ್ಸು ಕೆಸಿಟಿ ಕೋರ್ಸಸ್ ಏನಿರುತ್ತೆ ಎಲ್ಲಾನು ಇರುತ್ತೆ. ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು. ನಾನು ಇವಾಗ ಜಸ್ಟ್ ಏನಂತಂದ್ರೆ ಮೋಸ್ಟ್ ಪಾಪ್ಯುಲರ್ ಬ್ರಾಂಚ್ ಕಂಪ್ಯೂಟರ್ ಸೈನ್ಸ್ ಆಂಡ್ ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸರಿನಾ? ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ಲೀಸ್ ಚೂಸ್ ಕ್ಯಾಟಗರಿ ಫ್ರಮ್ ದಿ ಬಿಲೋ ಡ್ರಾಪ್ ಡೌನ್ ಅಂತ ಇದೆ. ಈ ಸ್ಟೂಡೆಂಟ್‌ದು ಏನಿದೆ ಅಂತಂತಂದ್ರೆ ಎಸ್‌ಟಿ ಮತ್ತೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಇದೆ. ಸೊ ಅದಕ್ಕೋಸ್ಕರ ನಾನೇನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಎಸ್‌ಟಿ ಎಚ್ ಅಂತ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದೀನಿ. ಎಸ್‌ಟಿ ಎಚ್ ಅಂತ ಇದೆ ನೋಡಿ. ಎಸ್‌ಟಿ ಹೈದರಾಬಾದ್ ಕರ್ನಾಟಕ. ಇದನ್ನ ಕ್ಲಿಕ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿರ್ತೀನಿ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ 2025 ಅಲ್ಲಿ ಈ ಸ್ಟೂಡೆಂಟ್ಸ್‌ಗೆ ಈ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್‌ಗೆ ಮತ್ತೆ ಈ ಕ್ಯಾಟಗರಿ ಸ್ಟೂಡೆಂಟ್ಸ್‌ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ ಯಾವ್ದೆಲ್ಲ ಕಾಲೇಜ್ ಸಿಕ್ಕಿತ್ತು ಅಂತ ನೀವು ಫಸ್ಟ್ ರೌಂಡಲ್ಲಿ ನೋಡ್ತೀರಾ, ಸೆಕೆಂಡ್ ರೌಂಡಲ್ಲಿ ನೋಡ್ತೀರಾ, ಥರ್ಡ್ ರೌಂಡಲ್ಲಿ ನೋಡ್ತೀರಾ ಅಂತ ಕೇಳ್ತಾ ಇದೆ. ನಾನಿವಾಗ ಜಸ್ಟ್ ಏನಂದ್ರೆ ರೌಂಡ್ 2 ಅನ್ನೋದನ್ನ ಕ್ಲಿಕ್ ಮಾಡಿರ್ತೀನಿ ಸರ್‌ನ. ರೌಂಡ್ 2 ಅನ್ನ ಕ್ಲಿಕ್ ಮಾಡಿದ ತಕ್ಷಣನೇ ಎಲ್ಲ ಕಾಲೇಜ್ ಲಿಸ್ಟು ಇಲ್ಲಿ ಡಿಸ್‌ಪ್ಲೇ ಆಗ್ತಾ ಇರುತ್ತೆ. ಈ ಸ್ಟೂಡೆಂಟ್ಸ್‌ಗೆ ಕರ್ನಾಟಕದಲ್ಲಿ ಯಾವುದೆಲ್ಲ ಕಾಲೇಜಸ್ ಇದೆ, ಎಸ್‌ಟಿ ಎಚ್ ಸ್ಟೂಡೆಂಟ್ಸ್‌ಗೆ ಹೋದ ವರ್ಷ ಸಿಕ್ಕಿರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಇಲ್ಲಿ ಡಿಸ್‌ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಬೆಂಗಳೂರು ಎಂವಿಜೆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಎಸ್‌ಟಿ ಎಚ್ ಕ್ಯಾಟಗರಿಯಲ್ಲಿ 75,610 ಅಂತ ಇದೆ. ಸೊ ಸರ್ ನಾವಿಲ್ಲಿ ಎಂಟರ್ ಮಾಡಿರೋದು 57,000 ಇಲ್ಲಿ 79,000 ತೋರಿಸ್ತಾ ಇದೆ. ಇಲ್ಲಿ 1,45,000 ತೋರುತ್ತೆ ಅಂತಂದ್ರೆ ನೀವು ಎಂಟರ್ ಮಾಡಿರೋ ರ್ಯಾಂಕ್ ಆದ್ಮೇಲೆ ಯಾವ್ದೆಲ್ಲ ರ್ಯಾಂಕ್ ಬರುತ್ತೆ ಅಂತಂದ್ರೆ ಇದಕ್ಕಿಂತ ಮುಂಚೆ ಇರೋ ರ್ಯಾಂಕ್‌ದೇನು ತೋರಿಸೋದಿಲ್ಲ. ಸರಿನಾ? 55,000 54,000 53,000 ಆ ರೀತಿ ತೋರಿಸಲ್ಲ. 57,000 ರ್ಯಾಂಕ್ ಆದ್ಮೇಲೆ ಯಾವ್ದೆಲ್ಲ ರ್ಯಾಂಕಿನ ಸ್ಟೂಡೆಂಟ್ಸ್‌ಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಕಾಲೇಜ್ ಸಿಕ್ಕಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಇದು 100% ಓಕೆ. ಇಲ್ಲಿ ಬಂದಿರೋ 100% ಅಲ್ಲಿ ನಿಮಗೆ ಈ ವರ್ಷನೂ ಕಾಲೇಜ್ ಸಿಗುತ್ತೆ. ಯಾವುದೇ ರೀತಿಯ ಅದರಲ್ಲಿ ನಿಮಗೆ ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಏನಂತಂದ್ರೆ ಇವಾಗ ಇನ್ನೊಂದು ಕ್ವೆಷನ್ ಏನಂದ್ರೆ, ಸರ್ ನನಗೆ ನನ್ನ ರ್ಯಾಂಕ್ 1,59,000 ಇದೆ. ನನಗೆ ಸೀಟ್ ಸಿಗುತ್ತಲ್ಲ ಅಂತ ಡೌಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತೀನಿ ಅಂತಂತಂದ್ರೆ, ಲಾಸ್ಟ್ ಇಯರು ಲಾಸ್ಟ್ ಸ್ಟೂಡೆಂಟ್‌ದು ರ್ಯಾಂಕ್ ಎಂಟರ್ ಮಾಡಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚಲ್ಲೇ ಸೀಟ್ ಸಿಕ್ಕಿರೋದನ್ನ ತೋರಿಸ್ತೀನಿ. ಇವಾಗ ನೋಡಿ. ನೀವು ಇದನ್ನ ಎಷ್ಟು ಬಾರಿ ಆದ್ರೂ ಯೂಸ್ ಮಾಡ್ಕೊಳ್ಬೋದು. ಏನಂತಂತಂದ್ರೆ ಇದು ಬಂದ್ಬಿಟ್ಟು ಟೋಟಲಿ ಫ್ರೀ ಆಗಿರುತ್ತೆ. ಕೆಎ ಕಡೆದೆ ಓಕೆನಾ? ನೀವು ಅಮೌಂಟ್ ಕೊಟ್ಬಿಟ್ಟು ಪಿಡಿಎಫ್‌ನೆಲ್ಲ
ತೊಗೊಳ್ಳೋದಾಗಿರಲಿ ಮತ್ತು ಪ್ರಿಡಿಕ್ಟರ್ ಟೂಲ್ ಎಲ್ಲ ಯೂಸ್ ಮಾಡೋದಾಗಿರಲಿ ಮಾಡಬೇಡಿ. ಇದು ಚೆನ್ನಾಗಿದೆ. ಅವರು ಕೂಡ ಇದನ್ನೇ ನೋಡಿಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದಾರೆ. ಇವಾಗ ಲಾಸ್ಟ್ ಇಯರ್ದು ಲಾಸ್ಟ್ ರ್ಯಾಂಕ್ನ ನಾನು ಎಂಟರ್ ಮಾಡ್ತಾ ಇದ್ದೀನಿ ನೋಡಿ, ಜಿ ಎಮ್ ಸ್ಟೂಡೆಂಟ್ದು 2,58,322 ಓಕೆನಾ. 2,58,322 ಸೆಲೆಕ್ಟ್ ಬಂದುಬಿಟ್ಟು ಯಾವುದಂತಾರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಅಂತ ಕೊಟ್ಟಿರ್ತೀನಿ. ಅದಾದಮೇಲೆ ಸೆಲೆಕ್ಟ್ ಯಾವುದು ಮಾಡಿರ್ತೀನಿ ಅಂತಂದರೆ ಜಿ ಎಮ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಜಿ ಎಮ್ ಅಂದರೆ ಯಾವುದೇ ರೀತಿಯ ಕ್ಯಾಟಗರಿ ಈ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗೋದಿಲ್ಲ. ಟೋಟಲಿ ಜನರಲಲ್ಲಿ ಬರ್ತಾರೆ ಅನ್ನೋದನ್ನ ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ. ಜಿ ಎಮ್ ಅಂತ ಸೆಲೆಕ್ಟ್ ಮಾಡಿದೆ. ಆಮೇಲೆ ಓಕೆ ಅಂತ ಕೊಟ್ಟೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಥರ್ಡ್ ರೌಂಡಲ್ಲಿ ಕ್ಲಿಕ್ ಮಾಡಿರ್ತೀನಿ. ಓಕೆನಾ. ಲಾಸ್ಟ್ ರೌಂಡಲ್ಲಿ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತಿರ್ತೀನಿ. ಸೊ ಲಾಸ್ಟ್ ರೌಂಡಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೂಡ ಲಾಸ್ಟ್ ಇಯರು 2,58,000 ಇದ್ರೂ ಸಿಕ್ಕಿದೆ. ಅದಕ್ಕಿಂತ ಲಾಸ್ಟ್ ಅಂತಂದರೆ 2,61,000 ಇದ್ರೂ ಸಿಕ್ಕಿದೆ. ಸೊ ನಿಮಗೂ ಕೂಡ ಬ್ರ್ಯಾಂಚ್ನ ಸಿಗುತ್ತೆ. ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.